ಮೂಡಿಗೆರೆ ತಾಲೂಕು ಕಮಲಕ್ಕೆ ಕಮಲಕ್ಕನ ಆಡಿಯೋ ಎಡವಟ್ಟು. ನನ್ನ ರಾಜಕೀಯವಾಗಿ ಮುಗಿಸುವ ಹುನ್ನಾರ ಕಾನೂನು ಸಮರಕ್ಕೆ ಸಿದ್ಧ ಎಂದ ಕಮಲಮ್ಮ. ಮೂಡಿಗೆರೆ ಪತ್ರಿಕಾಗೋಷ್ಠಿಯಲ್ಲಿ ವೈರಲ್ ಆಗಿದ್ದ ವೆಂಕಟೇಶ್ ಹಾಗೂ ಕಮಲಮ್ಮನ ಫೋನ್ ಕಾಲ್ ಆಡಿಯೋವನ್ನು ಸಮರ್ಥಿಸಿಕೊಂಡ ಮೂಡಿಗೆರೆ ಪಟ್ಟಣ ಪಂಚಾಯಿತಿ ಬಿಜೆಪಿ ಸದಸ್ಯರು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಆಶಾ ಮೋಹನ್, ಮನೋಜ್, ಕಮಲಮ್ಮ, ಪಕ್ಷದ ಮುಖಂಡರಾದ ಹರೀಶ್, ಮಂಜು, ನಯನ ತಳವಾರ, ರಂಗನಾಥ್ ಇದ್ದರು. ವರದಿಗಾರರು ಪ್ರಕಾಶ್ ಬುಕ್ಕಿ, ಮೂಡಿಗೆರೆ ತಾಲೂಕು. ವರದಿಗಾರರು ಪ್ರಕಾಶ್ ಬಕ್ಕಿ, ಮೂಡಿಗೆರೆ ತಾಲೂಕು. ನಾನು ನಮ್ಮ ಪಕ್ಷದ ವತಿಯಿಂದ ನಮ್ಮ ಬಿಜೆಪಿ ಪಕ್ಷದಿಂದ ನಾನು ಬದ್ಧರಾಗಿದ್ದು, ಅವ್ರ ಮಾತಿಗೆ ಯಾವುದೇ ರೀತಿ ನಾನು ಒಂದು ಮಾತನ್ನು ತೆಗೆದಾಕಿದ ರೀತಿ ಅವರು ಹೇಳುವ ರೀತಿಯಲ್ಲೇ ನಾನು ನಡ್ಕೊಂಡಿದ್ದೀನಿ. ಆದರೆ ಕಾಂಗ್ರೆಸ್ ಪಕ್ಷದವರು ನನಗೆ ಯಾವಾಗಲೂ ಒಂದು 7 ದಿನ 8 ದಿನದಿಂದ ಬೇರೆಯವ್ರ ಕಡೆಯಿಂದೆಲ್ಲ ಫೋನು ಮಾತಾಡಬೇಕು ಅಂತೇಳಿ ಮಾತಾಡೋದು, ನನ್ನೊಬ್ಬಳನ್ನೇ ತುಂಬ ಟಾರ್ಗೆಟ್ ಮಾಡಿದ್ರು. ಆವಾಗ ನಾನು ಪಕ್ಷದವರಿಗೆ ಹೇಳಿದೆ, ಅಣ್ಣ ಈ ರೀತಿ ಮಾತಾಡ್ತಾ ಇದ್ರೆ ನಾನು ಏನು ಹೇಳಬೇಕು ಅಂತ. ನೋಡಿ ಕಮಲಮ್ಮ, ನೀವು ಯಾವ ರೀತಿ ಅಲ್ಲ ವಿರುದ್ಧ ಅಂತಂದರೆ ಅವರು ನನ್ನ ಹತ್ರ ನೋಡಿ, ಅವರು ಎಲ್ಲರೂ ಬೇಕು ನೋಡಿ, ಪಕ್ಷ ಬೇರೆ, ವಿಶ್ವಾಸ ಬೇರೆ, ಫ್ರೆಂಡ್ಸ್ ಬೇರೆ. ಅವರು ನಮಗೆ ಬೇಕಾದರು, ಎಲ್ಲರೂ ಬೇಕಾದರು. ಅವರು ಇದೊಂದು ಮಾತಾಡಿದ್ದನ್ನೇ ಇದೊಂದು ಅಡ್ವರ್ಟೈಸ್ ಆಗಿ ತಗೊಂಡು ಅವರು ಬೇರೆ ಕಡೆ ವಿಡಿಯೋ ರಿಲೀಸ್ ಮಾಡಿದಾರಲ್ಲ, ಅದಕ್ಕೆ ಪ್ರತೀಕಾರವಾಗಿ ನಾವು ಮುಂದಿನ ದಿನದಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀವಿ. ನಾವು ಕಾನೂನುಬದ್ಧವಾಗಿ ಹೋರಾಟ ಮಾಡೋದಂತೂ ಮಾಡೇ ಮಾಡ್ತೀವಿ. ಬಾರಿ ಆರಿಸ್ಬೇಡಿ, ಏನ್ ಹೇಳಿ, ಅದೊಂದು ನಾವು ಜನಗಳಿಗೆ ಅಧ್ಯಕ್ಷ ಆಗಕ್ಕೆ ಯಾವ ಕೀಳು ಮಟ್ಟಕ್ಕೆ ಬೇಕಾದ್ರೂ ಇಳಿ ಅಂತ ರಾಜಕಾರಣಿಗಳನ್ನ ಇನ್ ಮುಂದೆ ಓಟ್ ಆಗಿ ಗೆಲ್ಸುವಂತ ಕೆಲಸವನ್ನು ಮಾಡ್ಬೇಡಿ ಅಂತ ಈ ಮೂಲಕ ನಾವು ಕೇಳ್ಕೊಂತೀವಿ. ದುಡ್ಡು ನಾವು ಕಂಡಂಗಿಲ್ಲ, ಆದ್ರೆ ಕವಿ ಕಂಡಿಂದ ಇನ್ನೊಬ್ಬರ ಕಂಡ ಅಂತ ಹೇಳಿದ್ಯಲ್ಲ, ಆ ರೀತಿ ನಾವು ಈ ಹಿಂದೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ವಿ, ಇವ್ರು ಲೇಔಟ್ ಅಲ್ಲಿ ಇಷ್ಟು ದುಡ್ಡು ಮಾಡ್ತಿದ್ದಾರೆ, ಇದ್ರಲ್ಲಿ ಇಷ್ಟು ದುಡ್ಡು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವೇ ಕೂಡ ಬಿಜೆಪಿ ಎಲ್ಲ ಸದಸ್ಯರು ಕೂಡ ಇಲ್ಲಿ ಸೇರ್ಬಿಟ್ಟು ಹೇಳಿದ್ವಿ. ಆ ಮೂಲಕ ನಮ್ಮಲ್ಲಿ ಒಬ್ಬರಿಗೂ ಸಸ್ಪೆಂಡ್ ಆಯ್ತು, ಇನ್ನೊಬ್ಬರಿಗೆ ಸಸ್ಪೆಂಡ್ ಆರ್ಡರ್ ಇದೆ, ಡಿಎಂಎ ಕಳಿಸಿದ್ದಾರೆ. ಆಯ್ತಾ? ಇವನ್ ಅವ್ರು ನನ್ನ ಹತ್ರ ಮಾತಾಡಿದ್ರು ಕೂಡ ನಾನು ಇದನ್ನೇ ಮಾತಾಡಬೇಕಿತ್ತು. ಇಲ್ಲ ನಾನು ಬರಲ್ಲ, ನಾನು ಹಾಗೆ ಹೇಗೆ ಅಂತ ಹೇಳೋ ಅವಕಾಶ ಇರ್ಲಿಲ್ಲ ನನಗೂ ಕೂಡ. ಯಾಕಂದ್ರೆ ರಾಜೀನಾಮೆ ಅಂಗೀಕಾರ ಆಗೋದಷ್ಟೇ ನಮ್ಗೆ ಒಂದು ಉದ್ದೇಶ ಇತ್ತು. ನಾನು ಕೂಡ ಇಲ್ಲ ಬರ್ತೀನಿ ಅಂತಾನೆ ಹೇಳ್ಬೇಕಿತ್ತು, ಬಿಟ್ರೆ ಬೇರೆ ಇನ್ನೊಂದು ಹೇಳ್ಬೇಕು, ನಾವೆಲ್ಲರೂ ಕೂಡ ಈ ಹಿಂದೆ ಪ್ರೂವ್ ಮಾಡಿದೀವಿ ನಾವು ಪಕ್ಷದ ಸಿದ್ಧ ಅಂತ. ನಮ್ಮ ಕಾಂಗ್ರೆಸ್ ಪಕ್ಷದವರು ಅವ್ರ ಮಗಳಲ್ಲಿ ಶಾಲೆ ಮಾಡಿದಾಳೆ, ಅವ್ರ ಮುಖಾಂತರ ಹೇಳ್ಸಿ ಅಂತ ನನ್ನ ಮಗಳು ಹೇಳಿದ್ಲು, ಅಮ್ಮ ಈ ರೀತಿ ಅಲ್ಲ, ಅವಳ ಹೆಸರು ಬರೋದು ಬೇಡ. ಇವನ್ ಅವ್ರು ನನ್ನ ಹತ್ರ ಮಾತಾಡಿದ್ರು ಕೂಡ ನಾನು ಇದನ್ನೇ ಮಾತಾಡಬೇಕಿತ್ತು. ಇಲ್ಲ ನಾನು ಬರಲ್ಲ, ನಾನು ಹಾಗೆ ಹೇಗೆ ಅಂತ ಹೇಳೋ ಅವಕಾಶ ಇರ್ಲಿಲ್ಲ ನನಗೂ ಕೂಡ. ಯಾಕಂದ್ರೆ ರಾಜೀನಾಮೆ ಅಂಗೀಕಾರ ಆಗೋದಷ್ಟೇ ನಮ್ಗೆ ಒಂದು ಉದ್ದೇಶ ಇತ್ತು. ನಾನು ಕೂಡ ಇಲ್ಲ ಬರ್ತೀನಿ ಅಂತಾನೆ ಹೇಳ್ಬೇಕಿತ್ತು, ಬಿಟ್ರೆ ಬೇರೆ ಇನ್ನೊಂದು ಹೇಳ್ಬೇಕು, ನಾವೆಲ್ಲರೂ ಕೂಡ ಈ ಹಿಂದೆ ಪ್ರೂವ್ ಮಾಡಿದೀವಿ ನಾವು ಪಕ್ಷದ ಸಿದ್ಧ ಅಂತ.